ಹಾಯ್ ಹಲೋ ನಮಸ್ಕಾರ. ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಟೈಟಲ್ ಇಷ್ಟೊಂದು ಸದ್ದು ಮಾಡ್ತಾ ಇದೆ. ಇನ್ನು ಸಾಂಗ್ಸ್ ಟ್ರೇಲರ್ ಯಾವ ರೀತಿ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತದೆ. ಈ ನಡುವೆ ನಮ್ಮ ಸ್ಟಾರ್ಸ್ ಇದ್ದಾರೆ, ಅವ್ರನ್ನ ನಾವು ಸ್ವಲ್ಪ ಮಾತಾಡ್ಸೋಣ, ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೊರತೆಗೆಯೋಣ. ಎಲ್ಲರನ್ನ ಸೆಳೆಯುವಂತಹ ಮಾಂತ್ರಿಕ ಶಕ್ತಿ ಈಕೆಗಿದೆ. ಕನ್ನಡ ಇಂಡಸ್ಟ್ರಿಯ ಆಲ್ರೌಂಡರ್ ಕನ್ನಿಕಾ ಅಂದ್ರೆ ಅವರೇ ನಮ್ಮ ವರಾನಿಕಾ. ಹಾಯ್ ಹಾಯ್ ಹಾಯ್. ವರಾನಿಕಾ ಶೆಟ್ಟಿ, ಸೊ ಗಾರ್ಜಿಯಸ್, Thank you so much. ಸಕ್ಕತ್ತಾಗಿ ಕಾಣಿಸ್ಕೊಂಡಿದ್ದೀರಾ. ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಅಲ್ಲಿ ನೀವು ಸಕ್ಕತ್ತಾಗಿ ಮಿಂಚ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟೀಮಿಗೆ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಆ ಪ್ರಾಜೆಕ್ಟಿಗೆ. ಆ್ಯಂಡ್ ತುಂಬ ಈಸಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬ ಈಸಿ ಅಂತ ಅನ್ನಿಸ್ತು. ಆ್ಯಂಡ್ ಯೂಶ್ವಲ್ ನಾರ್ಮಲ್ ಹುಡುಗಿ ಹೇಗಿರ್ತಾರೆ ಆ ಥರದ ಕ್ಯಾರೆಕ್ಟರು, ಸೊ ನನಗಂತ ಏನು ಡಿಫಿಕಲ್ಟ್ ಆಗಲಿಲ್ಲ. ಸೊ ವೆರಿ ಕಂಫರ್ಟೇಬಲ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಸೊ ಹಾಗಾಗಿ ಸೊ ನಿಮ್ಮ ಹೀರೋನ ಬರ್ಮಾಡ್ಕೊಂಡ್ಬಿಡೋಣ. ಈಗ ಇವ್ರ ಭಾವಚಿತ್ರ ನೋಡಿದ್ರೆ ಕಿಸ್ ಮಾಡಬೇಕು ಅಂತ ಅನ್ಸುತ್ತೆ. ಇವರ ಪ್ರತಿಭೆಯಿಂದ ಅಭಿನಯದಿಂದನೇ ಎಲ್ಲಾನು ಗಪ್ಚಪ್ ಮಾಡ್ತಾರೆ. ಅವ್ರೆ ನಮ್ಮ ಗಿರೀಶ್ ಅವರು. ಹಾಯ್ ಹಾಯ್. The spider is a brainy bug. ಏನೋ ಮಾಡ್ತಿದ್ದೆ Prank videos ಮಾಡೋಣ. ಗಿರೀಶ್ ಕುಮಾರ್ ಅವರೇ, ಪ್ರ್ಯಾಂಕ್ ಮಾಸ್ಟರ್ ಆಗಿದ್ದೀರಾ, ಹೇಗೆ? ಹಾಗೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅನ್ಕೊಂಡ್ವಿ. ನಮಗೂ ಸ್ವಲ್ಪ ಹೇಳ್ಕೊಡಿ ಸರ್. ಖಂಡಿತ ಹೇಳ್ಕೊಡೋಣ. ಸಿಕ್ಕಾಪಟ್ಟೆ ಪ್ರ್ಯಾಂಕ್ ಮಾಡಕ್ ಹೊರಟಿದ್ದೀರಾ ಅಂತ ಕೇಳಿದೆ. ನೀವು ಅವ್ರಿಗೆ ಸಾಥ್ ಕೊಡ್ತೀರಾ ಪ್ರ್ಯಾಂಕ್ ಮಾಡಕ್ಕೆ? ಇಲ್ಲಪ್ಪ, ನಾನು ಸಾಥ್ ಕೊಡೋದಿಲ್ಲ. ಆ ಸಬ್ಜೆಕ್ಟಲ್ಲಿ ನನ್ನ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಾನು ಸಾಥ್ ಕೊಡೋಲ್ಲ. ಉಂಡಾಡಿ ಗುಂಡನ್ ಥರ ತಿರ್ಗಾಡ್ತಾರೋ ಅಂತ ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಅದು. ಸೊ ಯಾವಾಗ ನೋಡಿದ್ರು ಕೆಲಸ ಮಾಡು ಅಂತ ಹೇಳಿದ್ರೆ ಒಂದು ದೊಡ್ಡದಾಗಿ ಒಂದು ಯೂಟ್ಯೂಬ್ ಕಂಟೆಂಟ್ ಮಾಡ್ತೀನಿ ಅಂತ ಹೊರಡ್ತಾರೆ. ಸೊ ದಟ್ ಇಸ್ ದ ಟ್ರೆಂಡಿಂಗ್ ಅಲ್ವಾ ಎಲ್ಲರೂ ಆಲ್ಮೋಸ್ಟ್. ಬಟ್ ಏನಂತ ಹೇಳಿದ್ರೆ ಯೂಶುವಲ್ ಗರ್ಲ್ಸಿಗೆ ಏನಂತ ಹೇಳಿದ್ರೆ ಒಂದು ಹುಡುಗ ಇಟ್ಟಿಲ್ಲ, ಇಂಜಿನಿಯರಾ ಅಥವಾ ಡಾಕ್ಟರಾ ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಂತ. ಯಾವ ಹುಡುಗಿ ತಾನೇ ಪ್ರ್ಯಾಂಕ್ ಸ್ಟಾರ್ ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಒಪ್ಕೋತಾರೆ. ಸೊ ಸೇಮ್ ಕ್ಯಾರೆಕ್ಟರ್ ನಾನು ಕೂಡ ಇಲ್ಲ ಅಂತ ಹೇಳ್ತೀನಿ. ಬಟ್ ಈ ಗ್ಯಾಂಗ್ಸ್ಟರ್ ಜೊತೆ ತಗ್ಲಾಕೊಂಡ್ಬಿಡ್ತಿರಲ್ಲ ಹೆಂಗೆ ಅಂತ ಲೈನ್ ಬಂದು ಗ್ಯಾಂಗ್ಸ್ಟರ್ ಪ್ರಾಂಕ್ಸ್ಟರ್ ಮಧ್ಯೆ ನಡೆಯುವಂತ ಒಂದು ಕತೆ ಇದು. ಬಟ್ ಅದನ್ನ ಬಹಳಷ್ಟು ಮಜವಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಸೊ ನೀವು ಸಿನಿಮಾ ನೋಡೇ ತಿಳ್ಕೊಬೇಕಾಗುತ್ತೆ. ಇವ್ರ ಸ್ಮೈಲ್ ನೋಡಿದಾಗ ನೀವು ಕಳ್ದೋಗ್ಬಿಡ್ತೀರಾ, ಇವ್ರು ಸಿಕ್ಕಾಕೊಂಡಾಗ ಯಾವ ಮಾಡ್ಬಿಡ್ತೀರಾ ಅಲ್ಲ? ಹೌದು, ಅಂದ್ರೆ ನೀವು ಅದೇ ಸಾಂಗ್ ಸ್ಟಾರ್ಟಿಂಗ್ ಲೈನ್ ಕೂಡ ಇದೆ. ಸೊ ಅದು ಶಿವು ಬೇರ್ಗಿ ಅಂತ ಲಿರಿಕ್ಸ್ ಬರ್ತಿದ್ದಾರೆ, ಬಹಳ ಅದ್ಭುತವಾಗಿ ಬರ್ತಿದ್ದಾರೆ. ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದಕ್ಕಿಂತ ನಾವಿಬ್ರು ಕಾಲೇಜಿಂದನೂ ಫ್ರೆಂಡ್ಸ್ ಇರ್ತೀವಿ. ಪ್ರ್ಯಾಂಕ್ ಮೇಲೆ ತುಂಬಾ ಹೋಗೋದ್ರಿಂದ. ಬಟ್ ಅವ್ನ ಲೈಫ್ ನಲ್ಲಿ ಏನೇನಿದೆ ಅನ್ನೋದನ್ನ ನಾವು ಜನಕ್ಕೆ ಪರಿಚಯಿಸ್ಬಿಟ್ಟು ನಂತರ ಅದನ್ನ ಪ್ರ್ಯಾಂಕ್ ಒಳಗೆ ತಗೊಂಡೋಗೋದು. ಪ್ರ್ಯಾಂಕ್ ಮಾಡಿದಾರ ಯಾರಾದ್ರೂ? ಇಲ್ಲ, ಸದ್ಯಕ್ಕೆ ಆ ಥರ ಏನೂ ಸಿಕ್ಕಾಕೊಳ್ಳಿಲ್ಲ ನಾನು. ಬಟ್ ಇದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಪ್ರ್ಯಾಂಕ್ ಮಾಡಬೇಡಿ ನನಗೆ. ಪ್ರ್ಯಾಂಕ್ ಮಾಸ್ಟರ್ಗೆ ಪ್ರ್ಯಾಂಕ್ ಮಾಡೋದು ಕಷ್ಟನಾ? ಕಷ್ಟ ಅಂತ ಹೇಳಕ್ಕಾಗಲ್ಲ. ನಾನು ಇದಕ್ ಮುಂಚೆನೂ ಹಲವಾರು ಸತಿ ಪ್ರ್ಯಾಂಕ್ ಮಾಡಿದ್ದೀನಿ. ಸೊ ನಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನು ಇದರಲ್ಲಿ ಆಡ್ ಮಾಡಕ್ ಟ್ರೈ ಮಾಡಿದ್ವಿ. ಸೊ ಪ್ರಾಬಬ್ಲಿ ನನ್ನ ಕ್ಯಾರೆಕ್ಟರ್ ಅದಿದ್ದಿದ್ರಿಂದ ನಾನು ನಿಮ್ ಸಡನ್ ಆಗಿ ನೋಡ್ರೆ ಪಾಪ ತುಂಬಾ ಸೈಲೆಂಟ್ ಹುಡುಗ ಅನ್ಕೋತಾರೆ. ಬಟ್ ಎಲ್ಲೋ ಹೋಗ್ತಾ ಟ್ರಾವೆಲ್ ಮಾಡ್ತಾ ನಾನು ಏನು ಅನ್ನೋದು ಅರ್ಥ ಆಗಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ಮಜವಾದ ಸ್ಕ್ರೀನ್ ಪ್ಲೇ ಅಂತೂ ಇದೆ. ಖಂಡಿತ ರೈಟ್, ಖಂಡಿತ. ಬಟ್ ನಿಮ್ ಸೈಲೆನ್ಸ್ ಹಿಂದೆ ಇರುವಂತ ವಾಯ್ಲೆನ್ಸ್ ಹೊರಗಡೆ ಯಾವಾಗ ಬರುತ್ತೆ ನಮ್ಮ ಗ್ಯಾಂಗ್ಸ್ಟರ್ ಜೊತೆ ಸಿಕ್ಕಾಕೊಂಡಾಗ? ಆಕ್ಷನ್ ಮೂಮೆಂಟ್ ಎಲ್ಲ ಹೆಂಗಿತ್ತು ಹೇಳಿ ಅವ್ರ ಜೊತೆ? ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅವನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಸೊ ಅವ್ನು ಏನೇನೆಲ್ಲ ಫೇಸ್ ಮಾಡ್ತಾನೆ. ಒಬ್ಬ ನೀವು ಜನರಲ್ ಆಗಿ ಈಗ ಎಲ್ಲ ಯೂಟ್ಯೂಬರ್ಸ್ ನೀವು ನೋಡಿದ್ರೆ ಅವ್ರದ್ದೊಂದು ಸ್ಟ್ರಗಲ್ ಇರುತ್ತೆ. ಅವ್ರು ಅಷ್ಟು ಈಸಿಯಾಗಿ ಬಂದ್ಬಿಟ್ಟು ಕ್ಲಿಕ್ ಆಗಿರಲ್ಲ. ಸೊ ಅವ್ರ ಸ್ಟ್ರಗಲ್, ಅವ್ರ ಲೈಫ್ನ ಜನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿಸುವಂಥದ್ದು ಒಂದು ಸಿನಿಮಾ ಇದು. ಆ ವಿಡಿಯೋನ್ ಮಗ ಹಾವು ಕಚ್ಚೆ ಸತ್ತೋಗ್ಬಿಡ್ತಾನೆ ಅನ್ನೋದೊಂದಿದೆ. ಸೊ ಇನ್ಸೆಕ್ಟ್ ವರ್ಡ್ನು ನಿಮ್ಗೆ ಪ್ಯಾರಲಲ್ ಆಗಿ ಅಲ್ಲಲ್ಲಿ ಸ್ಕ್ರೀನ್ ಪ್ಲೇ ನಲ್ಲಿ ಮೆಟಾಫರ್ಸ್ ಕಾಣಿಸ್ತಾ ಇರುತ್ತೆ. ಅದು ನಿಮ್ಗೆ ನೋಡೋದಕ್ಕೆ ಮಜವಾಗಿ ಅನಿಸ್ತಾ ಇರುತ್ತೆ. ಲೈಕ್ ಈಗ ನಾವು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದೀವಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗ್ತಾ ಇದೆ, ಅದೆಲ್ಲ ನೋಡಿದಾಗ ಫುಟೇಜಸ್ ಎಲ್ಲ ನೋಡಿದಾಗ ಹೆಂಗ ಅನಿಸ್ತು ಮೂವಿ? ಆಕ್ಚುಲಿ ತುಂಬಾ ಖುಷಿ ಆಯ್ತು. ಒಂದೇನಂತ ಹೇಳಿದ್ರೆ ಈ ಟೀಮ್ ಅಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಆಯ್ತಾ. ಸೊ ಇಟ್ಸ್ ವೆರಿ ಈಸಿ, ಅವ್ರ ಜೊತೆ ತುಂಬಾ ಬೇಗ ಜೆಲ್ ಆಗ್ಬಹುದು. ಅಂಡ್ ಏನಂತ ಹೇಳಿದ್ರೆ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಪ್ರಿಪೇರ್ಡ್. ನಾನು ಅವ್ರ ಜೊತೆ ವರ್ಕ್ ಮಾಡಿದಾಗ ಒಂದ್ಸಲನೂ ಅನ್ನಿಸ್ಲಿಲ್ಲ ಏನೋ ಎಕ್ಸ್ಟ್ರಾ ಶಾರ್ಟ್ ತೆಗಿತಾರೆ ಬೇಕು ಅಂತ, ಇಲ್ಲ ಇನ್ನೊಂದ್ಸಲ ಟ್ರೈ ಮಾಡಬೇಕು ಹಾಗೆ ಅಂತ ತೆಗ್ದಿಲ್ಲ. ಎಷ್ಟು ಬೇಕು ಅಷ್ಟೇ. ಫಸ್ಟಿಗೆ ಹೋಗ್ಬೇಕಾದ್ರೆ ಜೆಲ್ ಆಗ್ಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ನನಗೆ ಆತರ ಅನ್ನಿಸ್ಲೇ ಇಲ್ಲ ಫಸ್ಟ್ ಇಂದನೂ ಅಷ್ಟೇ. ಆಕ್ಚುಲಿ ನಮ್ ಡೈರೆಕ್ಟರ್ ಮಾತು ಕಮ್ಮಿ. ರತೀಶ್ ಸರ್ ಆಗ್ಲಿ ಇನ್ನೊಬ್ರು ಗಿರೀಶ್ ಸರ್ ಆಗ್ಲಿ ವೆರಿ ಕಂಫರ್ಟೇಬಲ್ ಕೊಟ್ರು ನನಗೆ. ಆರ್ಟಿಸ್ಟ್ ಗಳಿಗೆ ಯಾವಾಗ ಕಂಫರ್ಟೇಬಲ್ ಝೋನ್ ಬರುತ್ತೆ ಅವಾಗ ನಾವು ಈಸಿಯಾಗಿ ವರ್ಕ್ ಮಾಡ್ಬೋದು. ಒಂದ್ ಕಡೆ ಚೀತು ಯುವಕರ ಸಂಘದಲ್ಲಿ ಇನ್ನೊಂದ್ ತರ ರೋಲು, ಇದರಲ್ಲಿ ಯಾವ ತರ ರೋಲ್? ಇದರಲ್ಲಿ ಯೂಶಲಿ ನಾರ್ಮಲ್ ಹುಡುಗಿ, ನಾವ್ ಹೇಗಿದೀವಿ
ಅದೇ ತರ ಹುಡುಗಿ. ಏನೇ ಮಾಡಿದ್ರು ನಿಯತ್ತಾಗಿ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕಲ್ವಾ ಸರ್? ಹೌದು. ಸೊ ನಾವು ಫೇಕ್ ಆಗಿ ಏನು ಮಾಡಬಾರ್ದು. ಏನೋ ಮಾಡ್ಬಾರ್ದು. ಸೊ ಅದಕ್ಕೆ ನೀವು ಅಷ್ಟು ಕಷ್ಟ ಫೇಸ್ ಮಾಡ್ತೀರಾ? ಹೌದು. ಈಗ ನಾವೆಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿರಾ ಅಂತ. ಸೊ ಅವ್ರದ್ದು ಸಿನಿಮಾದಲ್ಲೂ ಆ ಡೈಲಾಗ್ ಇದೆ, ಎಲ್ಲ ರಿಯಲ್ ಆಗಿ ಶೂಟ್ ಮಾಡೋಣ ಅಂತ. ಹೌದು. ಸೊ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಇಟ್ಕೊಂಡೆ ನಮ್ದ್ರಲ್ಲಿ ಅವ್ನ್ ರಿಯಲ್ ಅಂತ ಹೇಳ್ತಾರೆ. ಸೊ ರಿಯಲ್ ಆಗಿ ಮಾಡಕ್ ಹೋದ್ರೆ ಏನೇನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ವಿ. ಆಲ್ಮೋಸ್ಟ್ ಪ್ರಾಂಕ್ ಸ್ಟಾರ್ದು ಏನೇನಿದೆ ಅವೆಲ್ಲ ರಿಯಲ್ ಆಗೇ ತೆಗ್ದಿರೋದು ಪೂರ್ತಿ ಎಲ್ಲ ಕೂಡ ಆಲ್ಮೋಸ್ಟ್ ರಿಯಲ್ ಅಂದ್ರೆ ರಿಯಲ್ ಪೀಪಲ್ ತಿಲಕ್ ಸರ್ ಹೇಳ್ತಾ ಇದ್ರು ಪ್ರಾಂಕ್ ಆಗಿದ್ರೆ ಚೆನ್ನಾಗಿರುತ್ತೆ, ಅದೇನಾದ್ರೂ ಸಮಥಿಂಗ್ ಗೋಸ್ ರಾಂಗ್ ಅಂತ ಹೇಳಿದ್ರೆ ಅಂತ. ಸೊ ಆತರ ಇನ್ಸಿಡೆಂಟ್ಸ್ ಆಯ್ತಾ? ಇಲ್ಲ, ಸಿನಿಮಾ ಕಥೆನಲ್ಲಾಗಿದೆ, ನಾವು ಶೂಟ್ ಮಾಡಿದ್ರೆ ಒಂದು 90s 80s ಆ ಒಂದು ಮೂಮೆಂಟ್ ಕೂಡ ಅದು ಕ್ರಿಯೇಟ್ ಮಾಡುವಂತ ಸಾಂಗ್ ಅದು. ಸೊ ಏನ್ ಹೇಳ್ತೀರಾ ಆ ಸಾಂಗ್ ಬಗ್ಗೆ? ಅದು ಆಕ್ಚುಲಿ ನಮ್ಗೆ 80s 90s ನಲ್ಲಿ ಮೆಟಲ್ ಬ್ಯಾಂಡ್ ಸಾಂಗ್ಸ್ ಏನ್ ಬರ್ತಿತ್ತು, ಸೊ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಫೀಲ್ ಆಯ್ತು. ಬಟ್ ಇದು ಒಂದು ಆಕ್ಷನ್ ಸೀನ್ ಅಲ್ಲಿ ಬರೋದ್ರಿಂದ ಇದ್ರದ್ದು ಟೆಂಪೋ ಸ್ವಲ್ಪ ಜಾಸ್ತಿ ಇರುತ್ತೆ. ಕತೆ ಡಿಫ್ರೆಂಟ್ ಫ್ಲೇವರ್ ಇದೆ, ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸೊ ಈ ಒಂದು ಕತೆನ ಒಪ್ಕೊಳ್ಳೋಕೆ ಮೇನ್ ಕೀ ಪಾಯಿಂಟ್ ಏನು ನಿಮ್ಗೆ? ನನಗೇನಂತ ಹೇಳಿದ್ರೆ ಮೂವಿ ಮಾಡಿದ್ರೆ ರಿಲೀಸ್ ಆಗಬೇಕು, ಅದು ಫಸ್ಟ್. ಓಕೆ, ಈ ಟೀಮ್ ಅವರು ಮೂವಿ ಮಾಡಿದ್ರೆ ರಿಲೀಸ್ ಮಾಡ್ತಾರೆ, ದಟ್ಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಭಾವಚಿತ್ರ ಮೂವಿಲಿ ಒಂದು ಫಿಮೇಲ್ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ, ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಟ್ರಾವೆಲ್ ಆಗ್ತಾಳೆ. ಸೊ ನನಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ತು. ಈಗ ಡೈರೆಕ್ಟರ್ ಆಕ್ಷನ್ ಕಟ್ ಹೇಳೋದು ಬೇರೆ, ಡೈರೆಕ್ಟರ್ ಆಕ್ಷನ್ ಕಟ್ ಹೇಳೋದ್ರ ಜೊತೆ ನಮ್ಮ ಎಡಿಟರ್ ಕಟ್ ಮಾಡ್ತಾರಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ರತೀಶ್ ಅವ್ರ ವರ್ಕ್ ಎಷ್ಟು ಇಷ್ಟ ಆಯ್ತು ನಮ್ಗೆ? ಇಲ್ಲ, ರತೀಶ್ ಆಕ್ಚುಲಿ ನಮ್ ಬ್ರದರ್. ಅವರು ಸಿನಿಮಾಗೆ ನಾವು ಸ್ಕ್ರೀನ್ ಪ್ಲೇ ಏನ್ ಹೇಳ್ತೀವಿ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವೆಲ್ಲ ಪ್ರೀ ವರ್ಕ್ ಮಾಡ್ಕೊಂಡಿದ್ರಿಂದ ನಮ್ಗೆ ಗೊತ್ತಿತ್ತು ಸಿನಿಮಾ ಇಲ್ಲಿಂದ ಏನ್ ಬೇಕು ಏನ್ ಬೇಡ, ಫುಲ್ ಕ್ಲಿಯರ್. ಯಾವ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ರಿ? ಇದು ಸಿನಿಮಾ ಬೆಂಗಳೂರು ಸುತ್ತಮುತ್ತಲು ಶೂಟ್ ಮಾಡಿದ್ವಿ. ನಮ್ ಪರ್ಟಿಕ್ಯುಲರ್ ಆಗಿ ಒಂದು ಫ್ಯಾಕ್ಟರಿ, ಒಂದು ರಸ್ಟಿಕ್ ಫೀಲ್ ಇರೋಂತ ಫ್ಯಾಕ್ಟರಿ ಬೇಕಿತ್ತು. ಓಕೆ, ನಿಮ್ದೊಂದು ರೊಮ್ಯಾಂಟಿಕ್ ಸಾಂಗ್ಸ್ ಕ್ಲಿಕ್ ಆಗ್ತಾ ಇದೆ, ಅದ್ರ ಜೊತೆ ಏನೋ 3 ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಜಾನ್ ಕೆನೆಡಿ ಅವ್ರ ಬಗ್ಗೆ ಯೋರ್ ವರ್ಡ್ಸ್? ನನಗಂತೂ ಸಾಂಗ್ ಆಕ್ಚುಲಿ ಕೇಳಕ್ಕೂ ಇಷ್ಟ ಆಯ್ತು ಅಂಡ್ ವಿಜುವಲೈಸು ತುಂಬಾ ಚೆನ್ನಾಗಿ ಬಂತು. ನಾನು ಪರ್ಸ್ನಲಿ ಹೋಗ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು, ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಐ ಆಮ್ ರಿಯಲಿ ಹ್ಯಾಪಿ. ಸ್ಪೆಷಲಿ ನಾನು ಯಾವಾಗ ಬರ್ತೀನಿ ಅವಾಗ ಅದು ಈವನ್ ಲಿರಿಕ್ಸ್ ಆಗಿರಲಿ ಆ್ಯಂಡ್ ಅದು ಆಡಿರೋದಾಗಿರಲಿ, ಅದು ಹೇಗೆ ಕಂಪೋಸ್ ಮಾಡಿದ್ರಲ್ಲೇ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಪರ್ಸ್ನಲಿ ಹೋಗ್ಬಿಟ್ಟು ಹೇಳಿದೆ, ಸರ್ ತುಂಬ ಚೆನ್ನಾಗಿ ಮಾಡಿದ್ರೆ. ಇಟ್ ವಾಸ್ ಲೈಕ್ ತುಂಬಾ ದೊಡ್ಡ ಮೊತ್ತ ಕಾದಿದೆ ನಿಮ್ಗೋಸ್ಕರ, ನಮ್ಮ ಪ್ರೊಡ್ಯೂಸರ್ ಜೇಬನ್ನ ತುಂಬಿಸೋದಕ್ಕೆ. ಸೊ ಆಡಿಯನ್ಸ್ ವೈಟ್ ಮಾಡ್ತಾ ಇದ್ದಾರೆ ಆ ಮೊತ್ತನ ತುಂಬಿಸೋದಕ್ಕೆ, ಪ್ರೈಸ್ ರೂಪದಲ್ಲಿ ನಿಮ್ಗೆ ಕೊಡೋದಕ್ಕೆ. ಸೊ ಗ್ಯಾಂಗ್ಸ್ಟರ್ ಎಲ್ಲ ಪ್ರಾಂಕ್ಸ್ಟರ್ ಯಾವಾಗ ರಿಲೀಸ್ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ, ಏನು ಹೇಳ್ತೀರಾ? ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಜೂನ್ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗೋ ಸಾಧ್ಯತೆ. ಎಲೆಕ್ಷನ್ ಆದ್ಮೇಲೆ ಎಲ್ಲ ಟೆನ್ಷನ್ ಎಲ್ಲ ಕಮ್ಮಿ ಆಗಿ ಜನ ಆರಾಮಾಗಿ ಅಯ್ಯೋ ವೋಟ್ ಮಾಡಿ ಸಾಕಪ್ಪ, ಯಾರಾದ್ರೂ ಬರ್ಲಿ, ಈಗ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಸಿನಿಮಾ ನೋಡ್ಬೇಕಲ್ಲ. ಅದಕ್ಕೆ ಮುಂಚೆ ರಿಲೀಸ್ ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ಪಾಪ. ಅವರು ಎಲ್ಲಾರ ಮೈಂಡ್ ಸೆಟ್ ಫ್ರೀ ಇರ್ಲಿ ಅನ್ನೋ ಒಂದು ಅರ್ಥದಲ್ಲಿ ನಾವು ಎಲೆಕ್ಷನ್ ಆದ್ಮೇಲೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು. ಸೊ ಈಗ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಅದು ಒಂದು ಕೈಂಡ್ ಆಫ್ ರಿಲ್ಯಾಕ್ಸೇಷನ್. ಈಗ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗ್ತಾ ಇದೆ, ಅದು ಮುಗಿದ್ಮೇಲೆ ಒಂದು ಕೈಂಡ್ ಆಫ್ ರಿಲ್ಯಾಕ್ಸೇಷನ್. ಸೊ ನೆಕ್ಸ್ಟ್ ರಿಲೀಸ್ ಮಾಡಬೇಕು, ಅದು ಪಕ್ಕಾ ಟೈಮ್ ರಿಲೀಸ್ ಮಾಡಬೇಕು ಅನ್ನೋ ಟೆನ್ಷನ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಹೆಂಗೆ ಪ್ಲಾನ್ ಮಾಡಿದ್ರಿ ಇದೆಲ್ಲ ನೀವು ಇದೇ ಟೈಮ್ಗೆ ಆಗ್ಬೇಕಂತ ಹೇಳಿ? ನಾವು ಇದು ಪ್ರಾಜೆಕ್ಟ್ ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ್ಲೇನೆ ಇದು ಒಂದು ಕಮ್ಮಿ ಟೈಮ್ ನಲ್ಲಿ ಶೂಟ್ ನಡಿಬೇಕು ಅನ್ನೋದೊಂದು ಪ್ಲಾನ್ ಮಾಡ್ಕೊಂಡ್ವಿ. ಸ್ಕ್ರಿಪ್ಟಿಂಗ್ಗೆ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಒಂಚೂರು ಟೈಮ್ ತಗೊಂತು. ಬಟ್ ಪ್ರೊಡಕ್ಷನ್ ಶೂಟ್ ಅಂತಕ್ಕಂಥದ್ದು ಏನಿದೆ ಅದನ್ನ ನಾವು ಆಲ್ಮೋಸ್ಟ್ ಒಂದು 24 days ನಲ್ಲಿ ಸ್ಟ್ರೇಟ್ ಒಂದು ರನ್ ಥ್ರೂ ನಲ್ಲಿ ಕಂಪ್ಲೀಟ್ ಮಾಡ್ಬೇಕು. ದೋ ಇಟ್ಸ್ ಕಮರ್ಷಿಯಲ್, ಅಗೇನ್ ರಿಯಲಿಸ್ಟಿಕ್ ಇರಬೇಕು ಅನ್ನೋದನ್ನ ನಾನು ನಂಬ್ತೀನಿ. ನಾನು ಹಿಂದಿನ ಸಿನಿಮಾ ಭಾವಚಿತ್ರದಲ್ಲೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ರೂ ಒಂದು ರಿಯಲಿಸ್ಟಿಕ್ ಆಗಿ ನಡೆಯುವಂತ ಕಥೆನೇ, ಒಳ್ಳೆ ಮೆಸೇಜ್ ಕೂಡ ಇರುವಂತಹ ಸಿನಿಮಾ ಅಂತ ಹೇಳಿ. ಹೌದು ಹೌದು ಹೌದು. ಫನ್ ಎಲಿಮೆಂಟ್ಸ್ ಯಾವ ತರ ಇರ್ತಿತ್ತು ಸೆಟ್ ಅಲ್ಲಿ, ಅದನ್ನ ಹೇಳಿ. ಒಂದು ಆಕ್ಚುಲಿ ವೆರಿ ಪ್ರೊಫೆಷನಲ್ ಟೀಮ್, ನೋ ಲೂಸ್ ಟಾಕ್ಸ್, ನೋ ಗಾಸಿಪ್ಸ್, ನಥಿಂಗ್. ಬಟ್ ಏನಂತ ಹೇಳಿದ್ರೆ ತುಂಬಾ ಜಾಲಿ, ಎಲ್ಲ ಒಂದೇ ಮೈಂಡ್ ಸೆಟ್. ಓಕೆ, ಒಬ್ಬ ಪರ್ಸನ್ ಎಷ್ಟೊಂದೆಲ್ಲ ಮ್ಯಾನೇಜ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಇಷ್ಟೊತ್ತಂಗ ಮಾಡಿರೋ ಪ್ರಾಜೆಕ್ಟ್ ಅಲ್ಲಿ ಯಾರು ಡೈರೆಕ್ಟರ್ ಕಮ್ ಆಕ್ಟರ್ ಇರಲಿಲ್ಲ. ಆಕ್ಟರ್ ಇಸ್ ಅ ಡಿಫ್ರೆಂಟ್ ಅಂಡ್ ಡೈರೆಕ್ಟರ್ ಇಸ್ ಅ ಡಿಫ್ರೆಂಟ್. ಬಟ್ ಇವ್ರಿಗೆ ಬಂದಾಗ ಇವ್ರು ಎರಡೂ ಕೂಡ ಚೆನ್ನಾಗಿ ನಿಭಾಯಿಸಿದ್ರು. ಅಂಡ್ ಇವರ ಕೋರ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ, ದೇ ಆರ್ ವೆರಿ ಸಪೋರ್ಟಿವ್. ಅವರು ಕೂಡ ಹೇಳೋರು ಇದು ಹಿಂಗೆ ಬರಬೇಕಿತ್ತು, ಅದು ಹಂಗೆ ಬರಬೇಕಿತ್ತು ಅಂದರೆ. ಆ್ಯಂಡ್ ಈಸ್ ವೆರಿ ಏನಂದ್ರೆ ಅಕ್ಸೆಪ್ಟ್ ಮಾಡ್ತಾ ಇದ್ರು. ಆ್ಯಂಡ್ ನನ್ನ ಹತ್ರ ಏನಾದ್ರು ಆಗ್ಲಿಲ್ದಿದ್ರೆ ಅದನ್ನು ತೆಗೆಸ್ತಾ ಇದ್ರು. ಸೊ ದಟ್ ಈಸ್ ಆಲ್ ನೇಚರ್ ಇರುವಂಥ ಡೈರೆಕ್ಟರ್ ಕಮ್ ಆಕ್ಟರು. ಫನ್ನಿ ಮೂಮೆಂಟ್ಸ್ ಅಂತ ಹೇಳಿದ್ರೆ ಒಂದು ಓಡೋ ಸೀನ್ ಎಲ್ಲ ಇತ್ತಲ್ವಾ, ಅದು ಟ್ರೈನ್ ಸೀನ್ ಬಂದಾಗ ಟ್ರೈನ್ ಬರ್ತಿದ್ದು ಎದ್ರುಕೊಂಡ್ಬಿಟ್ಟಿದ್ದೆ ನಾನಂತೂ. ಇವರು ಕೈಯಲ್ಲಿ ಇಟ್ಕೊಂಡು ಇಲ್ಲ ಏನಾಗಲ್ಲ ಅಂತ, ಸರ್ ಟ್ರೈನ್ ಬರ್ತಿದೆ ಸರ್, ಟ್ರೈನ್ ಬರ್ತಿದೆ ಅಂತ ತುಂಬ ನಾನು ಪ್ಯಾನಿಕ್ ಆಗಿಬಿಟ್ಟಿದ್ದೆ. ಯಾಕಂದರೆ ಹತ್ರದಲ್ಲಿ ಟ್ರೈನು ತುಂಬ ರಿಯಲ್ ಆಗಿ ತೆಗ್ದುಬಿಟ್ಟಿದ್ರು. ಹತ್ರದಲ್ಲಿ
ಹೋಗ್ಬೇಕಾದ್ರೆ ನನಗೆ ಆ ಕಡೆ ಎರಡಿದೆ ಆ್ಯಕ್ಚುಲಿ ಎರಡಿದೆ, ಆ ಕಡೆ ಬರುತ್ತೆ ಈ ಕಡೆ ಬರುತ್ತೆ, ಸೌಂಡ್ ಬರ್ತಿದೆ, ಬಟ್ ಯಾವ ಕಡೆ ಸೈಡಿಂದ ಬರ್ತದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಎಸ್, ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಿದ್ರಲ್ಲಿ ತುಂಬಾ ಒಳ್ಳೆ ಸ್ಟಾರ್ ಕಾಸ್ಟ್ ಕೂಡ ಇದೆ. ಸುಂದರ್ ಅವ್ರು ಮಾಡಿದ್ದಾರೆ, ಹೌದು. ಮತ್ತೆ ಬಾಲ ರಾಜವಾಡಿ ಅವ್ರು ಮಾಡಿದ್ದಾರೆ, ಬಾಲರಾಜವಾಡಿ ಅವರಿದ್ದಾರೆ, ಸಂಗೀತ ಅನಿಲ್ ಅವರಿದ್ದಾರೆ, ಆಮೇಲೆ ಹನುಮಂತೇಗೌಡ ಇದ್ದಾರೆ, ವನವಳ್ಳಿ ಕೃಷ್ಣ ಅವರಿದ್ದಾರೆ, ಮಜಾ ಟಾಕೀಸ್ ಪವನ್ ಅವರಿದ್ದಾರೆ, ಭವಾನಿ ಪ್ರಕಾಶ್ ಅವರಿದ್ದಾರೆ. ಸೊ ಇವರೆಲ್ಲ ಆಲ್ರೆಡಿ ಪ್ರೂವ್ಡ್ ಆರ್ಟಿಸ್ಟ್ಸ್. ಸೊ ನಮ್ಗೆ ಆ ಕ್ಯಾರೆಕ್ಟರ್ಗೆ ಅವರು ಭಾಳ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ಅನ್ನೋದೊಂದು ಥಾಟ್ ಇತ್ತು. ಸೊ ಅದರಿಂದಾಗಿ ಎಲ್ಲರೂ ಅವ್ರ ರೋಲ್ಸ್ ಏನೇನಿದೆ ಭಾಳ ಅಚ್ಚುಕಟ್ಟಾಗಿ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರು ಅದನ್ನೇ ಶೂಟ್ ಮಾಡ್ತಿದ್ದಾಗ ಹೇಳ್ತಿದ್ದು, ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಎಕ್ಸ್ಪೀರಿಯನ್ಸ್ ನಮಗೆ ರೆಗ್ಯುಲರ್ ಸಿನಿಮಾಗಿಂತ. ಓಕೆ, ಆಕ್ಷನ್ ಪ್ಲಸ್ ಕಾಮಿಡಿ ಎರಡು ಕೂಡ ಸಖತ್ತಾಗಿ ಬ್ಲೆಂಡ್ ಆಗಿರುವಂತಹ ಸಿನಿಮಾ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆಡಿಯನ್ಸ್ಗೆ ಏನು ಹೇಳ್ತೀರಾ ನೀವು? ಇದು ಸಿನಿಮಾನ ತುಂಬ ಕಮರ್ಷಿಯಲ್ ಅನ್ನೋದಕ್ಕಿಂತ ರಿಯಲಿಸ್ಟಿಕ್ ಒಂದು ಸಿನಿಮಾ ನೋಡೋ ಅಂತ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಖಂಡಿತ ಈ ಸಿನಿಮಾ ನಿಮಗೆ ನಿಮ್ಮ ಪಕ್ಕದ ಮನೆಯವ್ರನ್ನ ನೋಡ್ತಿದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ನಿಮಗೆ ಸಿನಿಮಾ ನೋಡ್ತಿದ್ದಾಗ. ಹೌದಾ ಗುರು, ಈ ಥರ ಕತೆ ಕೇಳಿದ್ದೀವಿ ನಾವು, ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಇದರಲ್ಲೂ ಹಲವಾರು ಸೀನ್ಸು ನೀವು ಖಂಡಿತ ಕನೆಕ್ಟ್ ಆಗೋವಂಥ ಸೀನ್ಸ್ ಇದೆ, ಅದು ನಿಮಗೆ ಸಿನಿಮಾ ನೋಡ್ತಿದ್ದಾಗ ಗೊತ್ತಾಗುತ್ತೆ. ಸೊ ನಿಮ್ಮ ರೆಗ್ಯುಲರಾಗಿ ಮನೆಯಲ್ಲಿ ನಡೆಯುವಂಥ ಪ್ರಾಬ್ಲಮ್ಸು ಅದನ್ನೆಲ್ಲ ಸರ್ಪ್ರೈಸಾಗಿ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅದೊಂದು ಇಂಟ್ರೆಸ್ಟಿಂಗ್ ಇದೆ. ಒಂದು ಯೂಟ್ಯೂಬರ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಸೊ ನಿಮ್ಗೆಲ್ರಿಗೂ ಇವಾಗ ಡಿಜಿಟಲ್ ಮೀಡಿಯಾ ಬೂಮ್ ಆಗ್ತಿರೋದ್ರಿಂದ ಎಲ್ಲರಿಗೂ ಯೂಟ್ಯೂಬು ಫೇಸ್ಬುಕ್ ಅನ್ನೋದು ಕಾಮನ್ ಇದೆ. ಸೊ ಯೂಟ್ಯೂಬ್ನು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತಾರೆ. ಸೊ ಹಾಗಾಗಿ ಯೂಟ್ಯೂಬ್ ಗೊತ್ತಿರೋದ್ರಿಂದ ಅವ್ರು ಕನೆಕ್ಟ್ ಆಗೋದಕ್ಕೂ ಈಸಿ ಆಗುತ್ತೆ. ಯೂಟ್ಯೂಬರ್ ಸ್ಟ್ರಗಲ್ನ ತೋರಿಸಿದ್ವಿ, ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಪ್ರಾಜೆಕ್ಟಲ್ಲಿ ನಾನು ನೋಡಿದಾಗ ನನಗಿಷ್ಟ ಆಗಿರೋ ಎಲಿಮೆಂಟ್ಸ್ಗಳು ತುಂಬ ನಗಾಡೋವಂಥ ಕಾಮಿಡಿ ಕಂಟೆಂಟ್ಸ್ಗಳಿದ್ದಾವೆ. ಆ್ಯಂಡ್ ಹೀರೋ ಮತ್ತು ಹೀರೋಯಿನ್ ಕ್ಯಾರೆಕ್ಟರ್ ಅದೇ ಪಕ್ಕದ ಮನೆ ಹುಡುಗ ಪಕ್ಕದ ಮನೆ ಹುಡುಗಿ ಥರ ಕ್ಯಾರೆಕ್ಟರ್. ಆ್ಯಂಡ್ ವರ್ಕ್ ವೈಸಲ್ಲಿ ಬಂದಾಗ ಈ ಯೂಟ್ಯೂಬ್ ಕಂಟೆಂಟ್ ಅದರ್ ದ್ಯಾನ್ IT BT ಬಿಟ್ಟಾಗ ಏನೋ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾರೋ ಹುಡುಗ ಎಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾನೆ, ಹೇಗಿರುತ್ತೆ ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ಬೇಕಾರೆ ಅನ್ನೋ ಕಂಟೆಂಟ್ಗಳು ಯೂಶ್ವಲಿ ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಮ್ಮ ಮೂವಿ ರಿಲೀಸ್ ಆಗ್ತದೆ, ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್, ಅದನ್ನ ದಯವಿಟ್ಟು ನೋಡಿ. ಸೊ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಕಂಪ್ಲೀಟ್ ಸಪೋರ್ಟ್ ಖಂಡಿತ ಇದೆ, ಬಿಕಾಸ್ ಎಲ್ಲರಿಗೂ ಇಷ್ಟ ಆಗಿದೆ. ಟೈಟಲಿಂದ ಹಿಡಿದು ಪ್ರತಿಯೊಂದು ಕೂಡ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಮೂವಿ ಆದಷ್ಟು ಬೇಗ ರಿಲೀಸ್ ಮಾಡಿ. ಸೊ ಅವಾಗ ಮತ್ತೊಂದು ಸೂಪರ್ ಡೂಪರ್ ಆದ ಇಂಟರ್ವ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಒಂದು ಕಂಪ್ಲೀಟ್ ಆದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್, ಖಂಡಿತ ನೀವು ಇಷ್ಟಪಡುವಂತಹ ಸಿನಿಮಾ. ಸೊ ನೋಡ್ತೀರಾ ಅಂತ ಒಂದು ಭಾವಿಸ್ತಾ ಈ ಒಂದು ಶಾರ್ಟ್ ಇಂಟರ್ವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದಿಷ್ಟು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ ಆನ್ ಆಡಿಯೋದಲ್ಲಿ. ನೋಡ್ತಾ ಇರಿ, ಕೇಳ್ತಾ ಇರಿ. Very rare, a spider can fall in its own web.